ಯಾವುದೇ ಸಮಸ್ಯೆ ಇಲ್ಲ. ನನಗೆ ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ನಾನು 28ಕ್ಕೆ 28 ಸ್ಥಾನಗಳನ್ನ ಈ ಬಾರಿ NDA ಪಾರ್ಟ್ನರ್ಸ್ ನಾವು ಗೆಲ್ಲಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಿಜೆಪಿ JDS ನ ದೃಷ್ಟಿಯಿಂದ ನಮ್ಮ ಕಾರ್ಯಕ್ರಮ ಇದೆ. ಬ್ಯಾಟಿಂಗ್ ಅಲ್ಲ ಅದು. ನಾನು ಕನ್ನಡಿಗ ಇಲ್ಲ, ಕರ್ನಾಟಕದವರೊಬ್ರು PM ಆಗ್ತಾರೆ ಅಂದ್ರೆ ನನ್ನ ಸಣ್ಣತನ ಇಲ್ಲಿ ಬಹಳ ಸಂತೋಷ ಇರಬಹುದು. ಆದರೆ ನಾನು ಹೇಳ್ತಕ್ಕಂಥದ್ದು ಅದಕ್ಕೆ ಯಾರು ಅಪಾರ್ಥ ಮಾಡ್ಕೋಬೇಕಾಗಿಲ್ಲ. ನಾನು NDA ಅಲಯನ್ಸ್ ಅಲ್ಲಿ ಇರಬಹುದು, ಆದರೆ ಈ ದೇಶದ ರಾಜಕಾರಣ ಏನು ಗೊತ್ತಿದೆ. ಈಗ ನನಗೆ ದೇಶದ ರಾಜಕಾರಣದಲ್ಲಿ ಇವತ್ತು ನೆನ್ನೆ ತಾನೇ ನೋಡಿದೆ, ಉತ್ತರ ಪ್ರದೇಶದಲ್ಲಿ 80ಕ್ಕೆ 80 ನಮ್ಮ ಅಖಿಲೇಶ್ ಯಾದವ್ ನಾನು ನಿಲ್ತೀನಿ, ಕಾಂಗ್ರೆಸ್ ಒಂದು ಸೀಟು ಕೊಡಲ್ಲ, 23 ಕೇಳ್ತಾರೆ, ಅವ್ರಿಗೆ 23 ನಿಲ್ಲ ಸಾಮರ್ಥ್ಯತೆ ಇದೆಯಾ ಅಂತೇಳಿ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಕಾಂಗ್ರೆಸ್ 1 ಸೀಟು ಗೆಲ್ಲಲ್ಲ, ಅವ್ರಿಗೆ 1 ಸೀಟು ಕೊಡಲ್ಲ ಅಂತ ಅಲ್ಲಿ ಹೇಳ್ತಾ ಅವ್ರೆ. ಮಹಾರಾಷ್ಟ್ರದಲ್ಲಿ ಏನು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ, ಅವ್ರು ಪ್ರಧಾನಮಂತ್ರಿ ಆಗೋದು ಬಿಡೋದು ಬೇರೆ, ಆದ್ರೂ ಸಂತೋಷವೇ, ನಮ್ಮದೇನಿಲ್ಲ. ಆದ್ರೆ ಆಗ ಪರಿಸ್ಥಿತಿ ಇಲ್ಲ. ಇವತ್ತೇನೋ ಗೋವಿಂದ ಕಾರಜೋಳ ಅದನ್ನೇ ಹೇಳೋರಲ್ಲ, ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾದ್ರೆ ಜನ ತೀರ್ಮಾನ ಮಾಡಿದಾಗ ಎಲ್ಲ ಆಗುತ್ತೆ ಅಂತ. ಆದ್ರೆ ಈ ವ್ಯಕ್ತಿಯ ಸಂಕುಚಿತ ಮನೋಭಾವ, ಯಾವ ನಿಷ್ಠಾವಂತ ಕಾರ್ಯಕರ್ತರಾಗಿ ಕಾಂಗ್ರೆಸ್ನಲ್ಲಿ ದೇವರಾಜ ಅರಸು ಕಾಲದಿಂದ ರಾಜಕಾರಣ ಮಾಡ್ಕೊಂಡ್ಬಂದ್ರು, ಹಲವಾರು ಸಂದರ್ಭದಲ್ಲಿ ಅವರ ದುಡಿಮೆಗೆ ಸ್ಥಾನಮಾನಗಳು ಸಿಗದೇ ಇದ್ರು, ಯಾವುದೇ ರೀತಿಯ ಕಾಂಗ್ರೆಸ್ನ ಅಸ್ಥಿರಗೊಳಿಸದೆ ಬಂದ್ರಲ್ಲ ಇವರು. ಇಲ್ಲಿ ನಮ್ಮಲ್ಲಿದ್ದವ್ರು ಪಾಪ ಅಲ್ಲಿ ಹೋದ್ರಲ್ವೇ, ಗುಳೆ ಹೋಗಿ ಪಾಪ ಅವ್ರನ್ನ ಡೆಲ್ಲಿ ಕಳಿಸಿ ಜಾಗ ಹಿಡ್ಕೊಂಡ್ರು. ಅಟ್ಲೀಸ್ಟ್ ಹೋಗ್ಲಿ ಪಾಪ, ಅದು ಯಾರೋ ಹೇಳಿದ್ರಲ್ಲ, ಇರ್ಲಪ್ಪ ನಮ್ಮವ್ರು ಆದ ಸಂತೋಷ, ನಾನು ಅವರಿಂದ ಅವ್ರ ಸ್ಯಾಕ್ರಿಫೈಸಿಂದ ನಾನು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆದೆ ಅಂತೇಳಿ.